ಯಾರಿದು ಮಿಸ್ ಕಾಲು? ಕಾಲ್ ಮಾಡಿ ನೋಡೇ ಬಿಡೋಣ ಯಾರು ಅಂತ. ಹಲೋ, ಯಾಕ್ರಿ ಮಿಸ್ ಕಾಲ್ ಕೊಟ್ಟಿರೋದು? ಯಾರು ನೀವು? ಸಾರಿ ಮೇಡಮ್, ಮಿಸ್ ಆಗಿ ನಿಮಗೆ ಬಂತು. ನಾನೊಂದು ಕಂಪನಿ ಇಂಟರ್ವ್ಯೂಗೆ ಅಂತ ಹೋಗ್ತಾ ಇದ್ದೆ. ಆ ನಂಬರಿಗೆ ಕಂಪನಿ ಅಡ್ರೆಸ್ ಗೊತ್ತಾಗಲಿಲ್ಲ. ಆ ನಂಬರಿಗೆ ಕಾಲ್ ಮಾಡೋಣ ಅಂತ ಮಾಡ್ತಾ ಇದ್ದು, ಮಿಸ್ಟೇಕ್ ಆಗಿ ನಿಮಗೆ ಬಂತು. ಸಾರಿ. ಕಾಲ್ ಮಾಡಬೇಕಾದ್ರೆ ಒಂದ್ಸಲ ಅಲ್ಲ 2 ಸಲ ನಂಬರ್ ಚೆಕ್ ಮಾಡಿ ಕಾಲ್ ಮಾಡಬೇಕು. ಮಿಸ್ ಕಾಲ್ ಮಾಡಿಬಿಟ್ಟು ಸಾರಿ ಕೇಳೋದಲ್ಲ. ಸಾರಿ ಮೇಡಮ್, ಮತ್ತೆ ಕಾಲ್ ಮಾಡ್ತೀನಲ್ಲ, ಆಗ ನಿಮ್ಮ ನಂಬರ್ನ ಸೇವ್ ಮಾಡಿಕೊಂಡು ಮಿಸ್ ಕಾಲ್ ಏನು ಮಾಡಲ್ಲ, ಡೈರೆಕ್ಟ್ ಕಾಲ್ ಮಾಡ್ತೀನಿ. ಓಕೆನಾ? ಮತ್ತೆ ಯಾಕ್ರಿ ನನಗೆ ಕಾಲ್ ಮಾಡ್ತೀರಾ? ನೀವೇನು ನನಗೇನು ಪರಿಚಯ ಇದ್ದವರ, ನೆಂಟ್ರಾ? ಫ್ರೆಂಡ್ಸ್ ಆಗೋಣ ನೀವು ಅಂದರೆ. ನನಗೆ ಇವಾಗಿರೋ ಫ್ರೆಂಡ್ಸ್ ಸಾಕು, ಫೋನ್ ಇಡಿ. ಯಾವ ನೀವು ತಲೆ ತಿನ್ನಾಗಿರಾಕಿ? ಯಾರೋ ಹುಡುಗಿ ಸಕ್ಕತ್ತಾಗಿ ಮಾತಾಡ್ತಾಳೆ. ಮಿಸ್ ಕಾಲ್ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಟೈಮ್ ಪಾಸ್ಗೆ ಹೆಂಗೋ ಸಿಕ್ಕಿದ್ಲು. ಇವಳನ್ನ ಹೆಂಗಾರ ಪಟಾಯಿಸಿ ಮದುವೆ ಆಗ್ಬಿಡ್ಬೇಕು. ಇಷ್ಟು ದಿನ ಬಿದ್ದಿದ್ದು ಹುಡುಗಿರೆಲ್ಲ ಬರೀ ಎಂಕ್ವೈರಿ ಮಾಡೋರೇನೆ. ಆದರೆ ಇವಳೊಬ್ಳೆ ಪರವಾಗಿಲ್ಲ ಅಂತ ಅನ್ನಿಸ್ತಿದೆ. ನೋಡೋಣ. ಏನೋ ಗೆಳೆಯ, ಇಂಟರ್ವ್ಯೂ ಮುಗೀತಾ? ಜಾಬ್ ಆಯ್ತಾ? ಏನು ಮಾಡೋದಪ್ಪ, ಕೈಯೋ ಕಾಲೋ ಹಿಡ್ದು ಜಾಬ್ಗೆ ಇಟ್ಟಿಸ್ಕೊಳ್ಳೇಬೇಕಲ್ವಾ? ನಿನ್ನಂಗೆ ಶ್ರೀಮಂತರ ಮನೆ ಮಗನ ನಾನು? ಜಾಬ್ ಆಯಿತೋ ಇಲ್ವೋ ಹೇಳೋ. ನನ್ನ ಕತೆ ಹೆಂಗಿರಲಿ, ರೂಮ್ ರೆಂಟ್ ಕಟ್ಟಬೇಕು. ರೆಡಿ ಮಾಡ್ದೆ ಇಲ್ವೋ ಹೇಳು. ಹೋದ ತಿಂಗಳಂಗೆ ಈ ತಿಂಗಳು ಓನರ್ ಬಂದು ಜಗಳ ಮಾಡಂಗೆ ಮಾಡಬೇಡ. ಯಾವಾಗ ಕಟ್ಟೋದು? ಇನ್ನು 2 ದಿನ ಟೈಮ್ ಇರೋದು. ಯಾಕೆ ತಲೆ ಕೆಡ್ಸ್ಕೊತೀಯಾ? ನಾಳೆಗೆ ಕೊಡ್ತೀನಿ. ನಿನಗೆ ನಾಚಿಕೆ ಆಗಲ್ವಾ? ಎಲ್ಲರ ಕೆಲ್ಸಕ್ಕೆ ಹೋಗೋಣ, ಮೈ ಬಗ್ಸಿ ದುಡಿಯೋಣ ಅನ್ನೋದೇ ಇಲ್ವಲ್ಲ. ಬರೀ ಹುಡುಗಿರಿಗೆ ಮಿಸ್ ಕಾಲ್ ಕೊಡೋದು, ಹುಡುಗನ ನೋಡೋದು, ಹುಡುಗಿ ಆದರೆ ಸುಮ್ಮನೆ ಟೈಮ್ ಪಾಸ್ ಮಾಡೋದು ನೀನು. ಥು, ಇವತ್ತೊಂದು ಹುಡುಗಿ ಜೊತೆ ಮಾತಾಡಿದೆ ಕಣೋ, ಭಾರಿ ಖುಷಿಯಾಗೋಯ್ತು. ಬೇರೆ ಹುಡುಗಿ ಥರ ಅಲ್ಲ ಕಣೋ ಅವಳು ಅಂತೆ. ಈ ರೀತಿ ಟೈಮ್ ಪಾಸ್ ಮಾಡೋದ ನಿಲ್ಲಿಸು. ಜೀವನದಲ್ಲಿ ಒಂದು ಗುರಿ ಇಟ್ಕೊ. ಗುರಿ ಇಟ್ಕೊಂಡು ಒಂದು ಜಾಬ್ ಮಾಡು. ಗುರಿ ಇಟ್ಕೊಂಡಿದ್ದೀನಿ. ಇವತ್ತು ಕಾಲ್ ಮಾಡಿದ್ಲಲ್ಲ, ಅವಳನ್ನ ಪಟಾಯಿಸೋದೇ ನನ್ನ ಗುರಿ. ಏನಾದರೂ ಮಾಡ್ಕೊ, ನಿನ್ಗೆ ಹೇಳೋರು ಯಾರು? ಬಾಡಿಗೆಗೆ ರೆಡಿ ಮಾಡಪ್ಪ ಅಷ್ಟೇ, ನನ್ನ ಮರ್ಯಾದೆ ತೆಗಿಬೇಡ. ಈ ಕಾವೇರಿ, 3 ಹೊತ್ತು ಫೋನ್ನೇ ಇಟ್ಕೊಂಡಿರ್ತಿದ್ಯಲ್ಲ, ಮನೆ ಕೆಲಸ ಮಾಡೋಕ್ಕಾಗಲ್ವ ನಿನಗೆ? ಏನಮ್ಮ 3 ಹೊತ್ತುವೆ ಅದರಿದ್ರೆ ಫೋನ್ನೇ ಇಟ್ಕೊಂಡಿರ್ತಿದ್ಯಲ್ಲ, ನಿನಗೇನು ಬಂದಿರೋದು ರೋಗ? ಏನಮ್ಮ ಏನೀಗ? ಅಲ್ಲಿ ಪಾತ್ರೆ ತೊಳೆದಿಲ್ಲ, ನೀರು ಹಿಡ್ದಿಲ್ಲ, ಅಡುಗೆ ಕೆಲಸ ಯಾರು ಮಾಡೋರು? ಯಾವಾಗಲೂ ಫೋನ್ ಹಿಡ್ಕೊಂಡು ನಿಂತೇ ಇರ್ತಿದ್ಯಲ್ಲ ನೀನು. ನಿನ್ನ ನೋಡಿನೇ ನಿನ್ನ ತಂಗಿನೂ ಕಲಿಯೋದಿಲ್ವಾ? ನಾನು ಮಾತ್ರ ಕಾಣಿಸೋದ ನಿಮಗೆ? ಅವಳಿಗೂ ಹೇಳಿ ಕೆಲಸನ ಅವಳು ಮಾಡಲಿ. ನನ್ಗೆ ಯಾವಾಗಲೂ ಒಬ್ಳಿಗೆ ಹಿಂಸೆ ಕೊಡ್ತಿರಲ್ಲ. ಅವಳು ನಿನ್ನಂಗೆ 3 ಹೊತ್ತು ಫೋನ್ ಹಿಡ್ಕೊಂಡು ಕೂತಿಲ್ಲ. ಅವಳ ಕೈಲಾದಷ್ಟ ಮಾಡಿಬಿಟ್ಟು ಇವಾಗ ಓದ್ಕೊತಾವಳೆ. ನೀನು ಹಂಗಲ್ಲ, 3 ಹೊತ್ತು ನಿನ್ನ ಕೆಲಸನೇ ಬರೀ ಫೋನ್ ನೋಡೋದು. ಫೋನು ಮಡಗಿದ್ರೆ ಸರಿ. ಹಿಂಗೆ ಫೋನ್ ಇಟ್ಕೊಂಡು ಅದು ಏನಾದಿಯೋ, ಏನಾದರೂ ಮಾಡ್ಕೊ. ಏನೋ ಮೆಸೇಜ್ ಮಾಡಿದ್ದಾನಲ್ಲ, ಇವನೇನೋ ಬಿಡೋ ಥರನೇ ಕಾಣಿಸಲ್ಲ. ಅಕ್ಕ, ನಾಳೆ ಟೆಸ್ಟ್ ಇದೆ, ನನಗೆ ಓದೋಕ್ಕೆ ಬರ್ಕೊಳ್ಳೋಕ್ಕೆ ಸ್ವಲ್ಪ ಸಹಾಯ ಮಾಡು ಬಾರೆ. ಹೋಗೆ, ನಿನ್ನ ಕೆಲಸ ನೀನೇ ಮಾಡ್ಕೊ. ನನಗೆ ಅಡುಗೆ ಮನೇಲಿ ಕೆಲಸ ಇದೆ. ಅಮ್ಮ ಆವಾಗಲೇ ಬಂದು ಉಗಿದ್ಬಿಟ್ಟು ಹೋಗ್ಲಿಲ್ವಾ? ಅಡುಗೆ ಮನೆ ಕೆಲಸ ಎಲ್ಲ ನಾನೇ ಮುಗಿಸಿದ್ದೀನಿ. ಅಡುಗೆ ಮಾಡೋದು ಅಷ್ಟೇ ಕಣೆ ಬಾಕಿ. ಅದು ನಮ್ಮ ಮಾಡ್ಕೋತಾರೆ. ಈಗ ಆಗಲ್ಲ, ನಂಗೆ ಓದಿಸ್ಕೊಡೋಕ್ಕಾಗೋದಿಲ್ಲ. ಹೋಗು, ನೀನು ಓದ್ಕೊ, ನನಗೆ ಕೆಲಸ ಇದೆ. ಯಾವಾಗಲೂ ಹಿಂಗೆ ಆಡ್ತಾಳೆ.